ದಿನಾಂಕ 19/4/2025 ಶನಿವಾರದಂದು ರಾಜು ಶಿವರಾಜೇಗೌಡ ಅವರ ಸ್ನೇಹ ಬಳಗದ ವತಿಯಿಂದ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಲಾಗುತ್ತಿದ್ದು, ಹುಣಸೂರಿನ ಕನಕ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ರಾಜು ಶಿವರಾಜೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ರಾಜು ಶಿವರಾಜೇಗೌಡರ ಸ್ನೇಹ ಬಳಗದ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ, ಕನ್ನಡಕ ವಿತರಣೆ, ಉದ್ಯೋಗ ಮೇಳ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಇದರ ವಿಚಾರವಾಗಿ ಸಭೆ ನಡೆಸಲಾಯಿತು. ಇದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು, ರಾಜು ಶಿವರಾಜೇಗೌಡ ಅವರ ಸ್ನೇಹ ಬಳಗದ ಪದಾಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದು ಸಲಹೆ ಸೂಚನೆ ನೀಡಿದರು. ಈ ತಿಂಗಳು ಏನು ನಮ್ಮ ಹುಣಸೂರು ತಾಲೂಕಿನ ಉದಯೋನ್ಮುಖ ನಾಯಕರಾದಂಥ ರಾಜು ಶಿವರಾಜೇಗೌಡರು ಉದ್ಯಮಿಗಳು ಯಾವತ್ತೂ ರಾಜಕಾರಣ ಮಾಡಲಿಕ್ಕೆ ಅನ್ಕೊಂಡು ಮಾಡಲಿಲ್ಲ. ಪ್ರತಿ ಕ್ಷಣನೂ ಸಹ ಬಡವರ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ವಿಶೇಷ ಕಾಳಜಿನ ಹೊಂದಿರುವಂಥ ವ್ಯಕ್ತಿಯ ಏನು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಈ ಜನ್ಮ ದಿನಾಚರಣೆ ಅಂಗವಾಗಿ ಆ ದಿನ ಹುಣಸೂರು ತಾಲೂಕಿನಿಂದ ಮತ್ತು ಅಕ್ಕಪಕ್ಕದ ತಾಲೂಕಿನ ಬಡವರಿಗೆ ಎಂದು ಆರೋಗ್ಯ ಶಿಬಿರ ಮತ್ತು ನಿರುದ್ಯೋಗಿ ಯುವಕರುಗಳಿಗೆ ಉದ್ಯೋಗ ಮೇಳದ ಕಾರ್ಯಕ್ರಮದ ಮುಖಾಂತರ ಒಂದು ವಿಶೇಷ ಅರ್ಥ ಬರುವ ರೀತಿಯಲ್ಲಿ ಒಂದು ಸಾರ್ಥಕತೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ರಾಜು ಶಿವರಾಜೇಗೌಡರ ಸ್ನೇಹಿತರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮಕ್ಕೆ ಏನು ಒಂದು ಸ್ವಾರ್ಥವಿಲ್ಲದ ಒಂದು ಸೇವೆಯನ್ನು ನೀಡಲಿಕ್ಕೆ ಹುಣಸೂರು ತಾಲೂಕಿನ ಎಲ್ಲ ರಾಜುಗೌಡರ ಸ್ನೇಹಿತರು ಒಬ್ಬರನ್ನ ಒಪ್ಪಿ ಮಾಡ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ಏನು ಉಪಯೋಗ ಪಡೆಯುವಂಥ ಅಗತ್ಯ ಇರುವವರಿಗೆ ವಿಚಾರವನ್ನು ಮುಟ್ಟಿಸುವುದರ ಮುಖಾಂತರ ಆ ದಿನ 19ನೇ ತಾರೀಕು ಏನು ಹುಣಸೂರು ಕನಕ ಭವನದಲ್ಲಿ ನಡೆಯುವಂಥ ಉದ್ಯೋಗ ಮೇಳ ಮತ್ತು ಆರೋಗ್ಯ ಶಿಬಿರಕ್ಕೆ ಹೆಚ್ಚಿನ ರೀತಿಯಲ್ಲಿ ಫಲಾನುಭವಿಗಳನ್ನ ಕರ್ಕೊಬಂದು ಅದರ ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತು ಏನು ನಿರುದ್ಯೋಗಿ ಯುವಕರುಗಳು ಉದ್ಯೋಗನ ಅರಸಿ ಬೇರೆ ಬೇರೆ ಊರುಗಳಿಗೆ ತೆರಳ್ತಾ ಇದ್ದಾರೋ ಆ ಒಂದು 30 ಕಂಪನಿಗಳಿಗಿಂತ ಹೆಚ್ಚು ಕಂಪನಿಗಳು ಹುಣಸೂರಿನಲ್ಲೇ ಆ ಸ್ಥಳದಲ್ಲೇ ಒಂದು ಉದ್ಯೋಗ ನೇಮಕಾತಿ ಮಾಡ್ಕೊಳ್ಳೋದ್ರಿಂದ ನಿರುದ್ಯೋಗಿ ಯುವಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅನುಕೂಲ ಪಡೆದು ತಮ್ಮ ತಮ್ಮ ಕುಟುಂಬದ ಅಭಿವೃದ್ಧಿಯ ಜೊತೆಗೆ ಊರಿನ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು. ಅದೆಲ್ಲದಕ್ಕೂ ಕಾರಣಕರ್ತರಾದಂಥ ಒಂದು ಕಾರ್ಯಕ್ರಮ ಏನು ಅಂತೇಳಿ ರಾಜು ಶಿವರಾಜೇಗೌಡರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಅವತ್ತು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ರಾಜು ಶಿವರಾಜೇಗೌಡರ ಸ್ನೇಹ ಬಳಗದ ವತಿಯಿಂದ ಆತ್ಮೀಯವಾಗಿ